ಮೊದಲನೇದಾಗಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ನೇಹ ಸಮ್ಮಿಲನ ಮಾಡಿರ್ತಕ್ಕಂಥ ನಿಮಗೆಲ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕಂತಂದ್ರೆ ಎಲ್ಲ ಮನಸ್ಸುಗಳನ್ನ ಒಂದ್ ಕಡೆ ಸೇರಿಸ್ತಕ್ಕಂಥದ್ದು ಅಷ್ಟು ಸುಲಭ ಇರಲ್ಲ. ಸುಮಾರು 40ಕ್ಕಿಂತ ವಿದ್ಯಾರ್ಥಿಗಳೆಲ್ಲರೂ ಸೇರ್ಕೊಂಡಿದ್ದೀರಿ. ಜೊತೆಗೆ ನಾವೆಲ್ಲರೂ ಕೂಡ ಆ ಹಳೆಯ ನೆನಪುಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಹಾಗೇನೆ ಹೇಳೋ ಹಾಗೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತೆ. ಹಾಗೇನೆ ಉಪ್ಪು ಎಲ್ಲಿಂದ ಇರ್ತದೆ, ನೆಲ್ಲಿಕಾಯಿ ಎಲ್ಲಿಂದ ಇರ್ತದೆ, ಆದ್ರೆ ಉಪ್ಪಿನಕಾಯಿ ಮಾತ್ರ ತುಂಬಾ ರುಚಿ ಇರ್ತದೆ ಅನ್ನೋ ಹಾಗೆ ನಾವ್ ಎಲ್ಲೆಲ್ಲಿಯೋ ಬೇರೆ ಬೇರೆ ಕಡೆಯವರೆಲ್ಲ ಸೇರ್ಕೊಂಡು ಆ ಒಂದು ಶಾಲೆಯಲ್ಲಿ ಬಂದು ಆ ಶಾಲೆಯ ಭವಿಷ್ಯ ಮತ್ತೆ ಮಕ್ಕಳ ಭವಿಷ್ಯವನ್ನ ಕಾಣ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ನನ್ನ ನೆನಪುಗಳನ್ನ ನಾನು ನೋಡ್ತಾ ಹೋದಾಗ ನಾನು ಮತ್ತೆ HN ಇಬ್ರು ಜೊತೆಗೆ ಒಂದೇ ಸಾರಿಗೆ ನಾವು ಜೊತೆಗೆ ಬಂದಿದ್ದು. ಶನಿವಾರ ಬೆಳಿಗ್ಗೆ ನಾವು ಸರ್ ಜೊತೆಗೆ ಬಂದ್ವಿ. ಬಂದಾಗ ಇವ್ರು ಏನೋ ಬಟ್ಟೆ ಮರಕ್ ಬಂದಿದಾರ ಅನ್ಕೊಂಡಿದ್ರು. ಯಾರೋ ಹಂಗೆ ಹುಡುಗರಿದಾರ ಅಂತಾನೆ ಈಗ. ಹೌದು, ಯಾಕಂದ್ರೆ ಅವಾಗ ಸಾಮಾನ್ಯವಾಗಿ ಈಗಲೂ ನೋಡಿದ್ರು ನಿಮ್ಮಷ್ಟೇ ಇದ್ದಿದ್ದು ನಾನು ಅವಾಗ್ಲೂ, ಹೌದಲ್ವಾ? ಅವಾಗ ಎಲ್ರು ಏನ್ ಅನ್ಕೊಂಡಿದ್ರಿ, ಹಂಗೆ ಕೇಳಿದ್ರು NBT ಸರ್ ಅವರೆಲ್ರು ಕೂಡ ಏನಾರು ಮಾರಕ್ ಬಂದಿರೋದು ಅಂತಾನೆ. ಅದೇ 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 ಹಾಗಾಗಿ ಆ ರೀತಿ ಭಾವನೆಯಿಂದ ಅಲ್ಲಿ ಬಂದಾಗ ಏನೋ ಗೊತ್ತಿರ್ಲಿಲ್ಲ ಒಂದ್ ರೀತಿ. ಆ ರೀತಿ ಮೊದಲನೇದಾಗಿ ನಾವೊಂದು ಉದ್ಯೋಗವನ್ನು ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಋಣಾನುಬಂಧ ಅಂತ ಹೇಳಲಿಕ್ಕೆ ನಾನು ಅದನ್ನ ಹೇಳಿದ್ದು. ಎಲ್ಲ ಹುಟ್ಟಿ ಬೆಳೆದು ಆ ಊರಲ್ಲೇ ಬಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರ್ತಕ್ಕಂಥ ದೇವರು. ಆದ್ರೆ ಆ ಊರು ಇವಾಗ ಎಲ್ರು ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿ ಇದೆ ಅಂತ ಉಳಿತಾ ಇದೆ ಅಂತಕ್ಕಂಥದ್ದು. ನಾನು ಇವತ್ತು ಆಲ್ರೆಡಿ 22 ವರ್ಷ ಅಂದ್ರೆ 2004ರಿಂದ ಇಲ್ಲಿವರೆಗೂ 22 ವರ್ಷ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೇನೆ. ಇದನ್ನ ಚಂಗಾವರ ಬಿಟ್ಟು ಹೋದ ನಂತರ ನಾನು ಶಿರ್ಸಿಗೆ 3 ವರ್ಷ ಹೋದೆ, ಹಾವೇರಿಯಲ್ಲಿ ಒಂದು 6 ವರ್ಷ, ರಾಣೆಬೆನ್ನೂರು ತಾಲೂಕು ಅಂತ ಹೇಳಿ, ಅದೇ ದಾವಣಗೆರೆಯಲ್ಲಿ DDP ಆಫೀಸಲ್ಲಿ ಒಂದು 6 ವರ್ಷ ಮಾಡಿದೆ. ಅಲ್ಲಿಂದ ಒಂದೇ ಒಂದು ತಿಂಗಳು ನಾನು ಹಿರಿಯೂರು ತಾಲೂಕಿಗೆ ಬಂದಿದ್ದೆ. ಅದು ಯಾರಿಗೂ ಗೊತ್ತಿಲ್ಲ. ಒಂದೇ ಒಂದು ತಿಂಗಳಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದು ನಂಗೆ ವಾಪಸ್ ಹೋಗ್ಬಿಟ್ಟೆ ನಾನು ಮತ್ತೆ ವಸಂತ ನಗರ ಅಂತ ಹೇಳಿ ಅಲ್ಲಿಗೆ. ನಂತರ ಮತ್ತೆ ಈಗ ಡಯಟ್ ಅಂತ ಹೇಳಿ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ. ಇವೆಲ್ಲವನ್ನ ನೋಡ್ತಾ ಹೋದಾಗ ಇವೆಲ್ಲವುಗಳ ಮಧ್ಯೆ ನನಗೆ ಅತಿ ಇಷ್ಟ ಆಗ್ತಕ್ಕಂಥದ್ದು ಮತ್ತೆ ತೃಪ್ತಿ ಕೊಡ್ತಕ್ಕಂಥದ್ದು ಅಂದ್ರೆ ಈ ಚಂಗಾವರ ಶಾಲೆ ಮಾತ್ರ. ಬೇರೆಯವನ್ನೆಲ್ಲವಕ್ಕೂ ಹೋಲಿಸಿದ್ರೆ ನಾನು ಇವತ್ತು ಬೇರೆ ಬೇರೆ ಕಾರ್ಯಗಳು ಬಹಳಷ್ಟಿದೆ. ಈ ಸರ್ಗೆಲ್ಲ ನಿಮ್ಗೆಲ್ಲ ಗೊತ್ತಿರ್ತದೆ, ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಬಹಳ ಬೇರೆ ಬೇರೆ ಕೆಲಸಕ್ಕೆ ತಗೊಂಡಿದ್ದಾರೆ. ನಾನು ಅವತ್ತು ಕೇಳಿದಾಗಲೇ ಹೇಳ್ತಾ ಇದ್ದೆ ಇವರಿಗೆ, ಯಾವ ಇದು ಬರ್ದೇ ಇದ್ರೆ ಒಳ್ಳೇದು ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೆ. ನಿನ್ನೆ ರಾತ್ರಿನೂ ನಾಳೆ ಯಾವ್ದೋ ಮೀಟಿಂಗ್ ಆಗದೆ ಇದ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದೆ ನಾನು. ಹಾಕ್ತಾರ ಅವ್ರು, ಭಾನುವಾರನು ಕೂಡ ಹಾಕ್ಬಿಡ್ತಾರೆ ಇಂಥ ಟೈಮಲ್ಲಿ. ಎಲೆಕ್ಷನ್ ಇದು ನಡೀತಾ ಇದೆ, ಎಲ್ಲ ನಿಮ್ಗೆ ಗೊತ್ತಿರ್ತದೆ, SIR ಅಂತ ಹೇಳಿ ನಡೀತಾ ಇದೆ. ಅದಕ್ಕೆಲ್ಲ ತಗೊಂಡಿದ್ದಾಗ ಇಲ್ಲಿ ಬರ್ಲಿಕ್ಕೆ ಅಷ್ಟು ಮನಸ್ಸು ಏನೋ ಒಂದ್ ರೀತಿ ಕಾತರ. ಜೊತೆಗೆ ನಿಮ್ ಜೊತೆ ಎಲ್ಲ ಇರ್ತಾರೆ ಸ್ನೇಹಿತರು, ಮಕ್ಕಳು ಎಲ್ಲ, ಸರ್ ಎಲ್ಲ ಬರ್ತಾರೆ ಅಂತ ಹೇಳಿದಾಗ ನನಗಿದು ಮೊದಲನೇ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ ಬರ್ಲಿಕ್ಕೆ. ಬೇರೆ ಬೇರೆ ಟೈಮಲ್ಲಿ ಮಾಡಿರ್ಬಹುದು, ಬಟ್ ನನಗೆ ಸಿಕ್ಕಿರ್ತಕ್ಕಂಥ ಮೊದಲನೇ ಅವಕಾಶ. ಅದು ಒಂಥರ ಏನೋ ತೃಪ್ತಿ ಇರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ನಿಮ್ ಜೊತೆ ಇವತ್ತು ಸೇರ್ಲಿಕ್ಕೆ ಬಂದಾಗ ನಿಮ್ಮನ್ನ ನೋಡಿದಾಗ ಮೊದಲೇ ಅಲ್ಲಿ ನನಗೆ ಕವಿತಾ ಕಂಡ್ಲು, ಅಲ್ಲಿ ಬಸ್ಸಲ್ಲಿ ಅವಳು ಕಂಡಾಗ ಎಲ್ರು ಒಂದೊಂದ್ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿದಾಗ ನನ್ನ ಮನಸ್ಸಲ್ಲಿ ನನಗೇ ನಗು ಬರ್ತಾ ಇತ್ತು. ಯಾಕಂದ್ರೆ ಅವರ ಮಕ್ಕಳು ಆಲ್ರೆಡಿ PUC ಓದ್ತಿದಾರಂತೆ. ಈ ನಿಮ್ ಮಕ್ಕಳು ಕೂಡ ನೋಡಿದಾಗ ನಾನು ನೋಡ್ತೀನಿ, ನಿಮ್ಗಿನ್ನ ಜೂನಿಯರ್ ಬ್ಯಾಚ್ ಇರೋರು ಇವಾಗೆಲ್ಲ ಆಲ್ರೆಡಿ ಮಾಲಿಂಗಪ್ಪ ಅಂತ ಒಬ್ಬಿದ್ದ, ಈ ನಿಮ್ಗಿನ ಜೂನಿಯರ್ ಅವನ ಮಕ್ಳಿಗೆ ಇವಾಗ PUC ಆದ್ಮೇಲೆ ಏನ್ ಸೇರ್ಸ್ಬೇಕಾರಂತ ಫೋನ್ ಮಾಡ್ತಾನ ಅವನ್ ಇವಾಗ. ಆದ್ರೆ ನನ್ ಮಕ್ಳು ಇನ್ನು 5ನೇ ಕ್ಲಾಸ್ ಇದಾರೆ ಇವಾಗ. ಅದು ವಿಚಿತ್ರ ಅನಿಸ್ತದೆ ನನಗೆ. ಅಂದ್ರೆ ಅದು ಒಂದ್ ರೀತಿ ಸಂತೋಷನೇ ಇರ್ತದೆ, ಏನೋ ಒಂಥರ ಖುಷಿ ಕೊಡ್ತಕ್ಕಂತ ವಿಷಯ. ಆದ್ರೆ ಆ ಒಂದು ಶಾಲೆ, ಆ ಶಾಲೆಯನ್ನ ನಾವು ನೋಡ್ತಾ ಹೋದಾಗ ಮೊದಲಿಗೆ ಎಂಟ್ರಿ ಆದಾಗ ಹೇಗಿತ್ತೋ ಅದಕ್ಕೆ ಇವರಿಬ್ರು ಕೂಡ ಕಾರಣಕರ್ತರು. ನಾನು ಇವತ್ತು ಎಲ್ಲೋದ್ರು ಕೂಡ ನಾನು ಬಹಳಷ್ಟು ಹೇಳಿದ್ದೇನೆ. ಯಾಕಂದ್ರೆ ಆ ಶಾಲೆಯಲ್ಲಿರೋ ಗಿಡ ಮರಗಳು, ಅದರ ವಾತಾವರಣ, ಅಲ್ಲಿರೋ ನಿಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳು ಹುಟ್ಲಿಕ್ಕೆ ಇವರೇ ಮೂಲ ಕಾರಣರು, ಅಲ್ಲಿ ಬಂದಿರ್ತಕ್ಕಂಥದ್ದು. ನಂತರ ನಾವೆಲ್ಲ ಬಂದಿರಬಹುದು ಅಷ್ಟೇ, ಆದ್ರೆ ಆ ಒಂದು ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಇವರು ಕಾರಣಕರ್ತರು. ಮೇಡಮ್ ಅವ್ರ ಜೊತೆ ಸಹಕಾರ ಇಟ್ಕೊಂಡು ಹನುಮಂತರಾಯಪ್ಪ ಸರ್ ಅವರು ಕೂಡ ಎಲ್ಲರೂ ಸೇರ್ಕೊಂಡು ಆ ಶಾಲೆಯ ವಾತಾವರಣವನ್ನ ಒಂದು ಬದಲಾವಣೆ ಹಂತಕ್ಕೆ ತಂದಿರ್ತಾರೆ. ನಾವು ಅವಾಗ ಬಂದಾಗ ನಿಮಗೆ ಪಾಠ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಇಂಗ್ಲಿಷ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ಇಂಗ್ಲಿಷ್ ಮಾಸ್ಟರ್ ಅಲ್ಲ, ನಾನು ನಿಜವಾಗ್ಲೂ ಹೇಳೋದಾದ್ರೆ ನಾನು ಸೋಷಿಯಲ್ ಸೈನ್ಸ್ ಅನ್ನ ಪಾಠ ಮಾಡ್ತಕ್ಕಂಥ ಟೀಚರ್ ಆವಾಗ. ಆದ್ರೆ ಆ ಟೈಮಲ್ಲಿ ಸೋಷಿಯಲ್ ಮಾಡ್ಲಿಕ್ಕೆ CH ಇದ್ರು, ಸರ್ ಮಾಡ್ತಾ ಇದ್ರು. ಆ ಉದ್ದೇಶಕ್ಕೆ ನನಗೆ ಯಂಗ್ಸ್ಟರ್ ಬಂದಿದ್ದಾರೆ ಅಂತೇಳಿ ಇಂಗ್ಲಿಷ್ ಅನ್ನ ಕೊಟ್ಬಿಟ್ರು. ಬಟ್ ನನ್ನ ಅದೃಷ್ಟನೋ ಏನೋ, ನನಗೆ ಹೈಸ್ಕೂಲಿಂದ ನೆನಪಿತ್ತು. ನಾನು ಹೈಸ್ಕೂಲ್ ನಾನು ಓದಿದ ಮೇಸ್ಟರ್ಗಳು ಕಲ್ತಿರೋದೆಲ್ಲ ಇಂಗ್ಲಿಷ್ ಈಗಲೂ ಕೂಡ ಬರ್ತದೆ ಗ್ರಾಮರ್ ಅಂತಂದ್ರೆ ನನ್ನ ಹೈಸ್ಕೂಲ್ ಮಾಸ್ಟರ್ಗಳು ಅದಕ್ಕೆ ಕಾರಣ. ಹಾಗೆ ಅದನ್ನ ನಿಮಗೆ ಜೊತೆಗೆ ಶೇರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಹೋದಾಗ ಬಹಳ ನೆನಪುಗಳು ಈಗಲೂ ಇದೆ. ಏನೋ ಆ ಒಂದ್ ರಾತ್ರಿ ಎಲ್ಲ ನೆನಪಾಗ್ತಾ ಇತ್ತು. ಚಿತ್ರಾನ್ನ ಅಂತ ನೆನಪಾಗೋದು ಅವಾಗ ಪಾಠ ಮಾಡ್ಬೇಕಾದ್ರೆ ಇವ್ರೇನ್ ಮಾಡಿಲ್ಲ ಅಂತಂದ್ರೆ ಈಗೆಲ್ಲ ಕುತ್ಕೊಂಡಿದ್ದಾರೆ, ಹೊಟ್ಟೆ ಎಷ್ಟು ಬಿಟ್ಟಿದ್ದಾಳೆ ಚಿತ್ರ ಅಂತಂದ್ರೆ ಕೆಳಗ್ ಕುತ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಣಿಸಿಲ್ಲ.
ಎಲ್ಲಿದ್ದಾಳೆ ಅವಳು ಅಂತ ಹೇಳಿದ್ರೆ ಕೆಳಗೆ ನೋಡ್ತಾ ಇದ್ರೆ ಅವಳು ಎಲ್ಲ ಡೆಸ್ಕ್ಗಳು ಕೆಳಗೆ ಕುತ್ಕೊಂಡು ಚಿತ್ರಾನ್ನ ತಿಂತಾ ಇದ್ದಾಳೆ. ಹಿಂಗೆ ಒಬ್ಬೊಬ್ರದ್ದು ಒಂದೊಂದರ ಅನುಭವಗಳು. ಒಂದ್ ದಿನ ಭಾನುವಾರ ನಿಮ್ ಕ್ಲಾಸ್ ಎಲ್ಲ ಅನ್ಸುತ್ತೆ, ಯಾವ್ದೋ ಒಂದ್ ದಿನ ಭಾನುವಾರ ಎಲ್ರಿಗೂ ಸ್ಪೆಷಲ್ ಕ್ಲಾಸ್ ಅಂತ ಮಾಡ್ತಾ ಇದ್ವಿ ನಾವು. ಆ ಟೈಮಲ್ಲಿ ನಾನು ಭಾನುವಾರ ಕರೆದು ಬಿಟ್ಟಿದ್ದೆ. ಈ ಹುಡುಗರು ತರಲೇ ಇರ್ತಾರೆ ಆ ಟೈಮಲ್ಲಿ, ಅದೇ ನೆನಪಿರೋದು ನಿಮಗೆ ಎಲ್ರಿಗೂ ಕೂಡ. ಆ ಮಾಡಿದ ತುಂಟಾಟ, ಅವುಗಳೇ ಮಕ್ಕಳ ಆಟ ಚಂದ ಅನ್ನೋದು ಅವುಗಳೇ ನೆನಪಿರ್ತದೆ. ಆ ಟೈಮಲ್ಲಿ ಏನ್ ಮಾಡಿದ್ದಾರೆ, ನಾನ್ ಬರಕಿನ ಮುಂಚೆ ಇವರೆಲ್ರು ಬಂದಿದ್ದಾರೆ ಸ್ಕೂಲ್ಗೆ. ದೀಪಾವಳಿ ಹಬ್ಬದ ನಂತರದ ಕ್ಲಾಸ್. ಆವಾಗ ಮನೆಯಲ್ಲಿ ರಾಕೆಟ್ ತಗೊಂಡ್ಬಂದ್ಬಿಟ್ಟೆ ನಾನು ಒಬ್ನು. ರಾಕೆಟ್ ತಂದು ಇವಾಗ ಟಾಯ್ಲೆಟ್ ರೂಮ್ ಕಟ್ಟಿದ್ರು, ನಿಮ್ಗೆ ನೆನಪಿದೆ ಅನ್ಸುತ್ತೆ. ಫಸ್ಟ್ ಆಫೀಸ್ ರೂಮ್ ಇತ್ತಾರ, ಅಲ್ಲಿಟ್ಟು ಹಚ್ಚಿದಾನವನು. ಅದು ಎಲ್ಲಿ ಹೋಗಿದೆ ಅಂದ್ರೆ ಈ ಕಡೆ ಲಾಸ್ಟ್ ಎಂಡಿಗೆ ಇಬ್ರು ಹುಡುಗಿರು ಕುತ್ಕೊಂಡಿದ್ದಾರೆ, ಅವ್ರಿಗೆ ಹೋಗಿ ಕಣ್ಣಿಗೆ ಬಡ್ದ್ಬಿಟ್ಟಿದೆ ಅಲ್ಲಿ. ಅಂದ್ರೆ ಇಂಥ ತರ್ಲೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ನಮಗೊಂಥರ ಏನೋ ಭಯ, ಏನಾಗುತ್ತೋ ಏನೋ ಪಾಪ. ಆದ್ರೆ ಎಂತ ಒಳ್ಳೆ ಮಕ್ಳಿದೀರಿ ಅಂತಂದ್ರೆ, ನಾನು ಅಷ್ಟೆಲ್ಲಾ ಕೆಲಸಗಳನ್ನ ಮಾಡಿ ಬಂದಿದ್ದೀನಲ್ವಾ. ಆದ್ರೆ ಈಗಲೂ ಕೂಡ ನೆನಪಿರುವಂತ ಮಕ್ಕಳು ಅಂದ್ರೆ ನೀವು. ಮತ್ತೆ ಟೀಚರ್ಸ್ಗೆ ಅಷ್ಟು ವ್ಯಾಲ್ಯೂ ಇಟ್ಕೊಂಡು ಟೀಚರ್ಸ್ ಅಂತಂದ್ರೆ ಗೌರವ ಕೊಡ್ತಕ್ಕಂಥ ಮಕ್ಕಳು ಅಂದ್ರೆ ಆ ಚಂಗಾವರದಲ್ಲಿ ಓದಿರೋ ಮಕ್ಕಳು ನೀವೆಲ್ರು. ಹಾಗಾಗಿ ನಿಮ್ಮನ್ನ ಸದಾ ಕಾಲ ಸ್ಮರಿಸ್ಬೇಕು. ಅವ್ರು ಯಾವತ್ತೂ ಕೂಡ ಅಂತ ಘಟನೆ ಆದ್ರೂ ಮನೇಲಿ ಹೋಗಿ ಹೇಳಿಲ್ಲ ಅಂತ ಮಕ್ಕಳು ಅವರು. ಸರ್ ನಮಗೆ ವಿಶೇಷವಾಗಿ ಕರೆದಿದ್ರು, ಕ್ಲಾಸ್ ಮಾಡಕ್ ಕರೆದಿದ್ದಾರೆ, ಆ ರೀತಿ ಆಗಿದೆ ಅಂತ ಹೇಳಿ ಅವ್ರು ಎಲ್ಲೂ ಕೂಡ ಹೇಳದೇ ಇರುವಂತ ಮಕ್ಕಳನ್ನ ನಾವು ನೋಡಿದ್ದೇವೆ. ಇಂಥ ಪಾಠ ಮಾಡ್ಬೇಕಾದ್ರೆ ಹೆಂಗ್ ಬೇಕಂಗ್ ಹೊಡೆದಿದ್ದೇವೆ ನಾವೆಲ್ಲರೂ, ನೋಡಿರ್ಬೇಕು ನೀವೆಲ್ಲವೂ ಕೂಡ. ಆದ್ರೆ ಅಂತದನ್ನ ಎಲ್ಲೂ ಕೂಡ ಹೋಗಿ ಮನೆಯಲ್ಲಿ ಹೇಳ್ದೇನೆ ನಾವು ಪಾಠ ಕಲೀಲಿಕ್ ಬಂದಿದೀವಿ ಅಂತಕ್ಕಂಥ ದೃಷ್ಟಿಯಿಂದ ನೀವೆಲ್ಲರೂ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥ. ಜೊತೆಗೆ ಆ ಟೈಮಲ್ಲಿ ನೀವೆಲ್ಲ ದೊಡ್ಡವ್ರು ನನಗ್ ಕಂಪೇರ್ ಮಾಡಿದ್ರೆ ಮಂಜುನಾಥ ಅಂತ ನಿಂಬೆ ಹಾಕಿದ್ದ ಅಂತ ಹೌದೇ ಇಲ್ಲ, ಅವ್ನು ನನಗೇನು ಹೈಟ್ ಇಷ್ಟುದ್ದ, ಹೌದೇ ಇಲ್ಲ. ಅವ್ರೆಲ್ರು ಹೈಟ್ ಬಂದಾಗ ನಮ್ಗೇನ್ ಅನ್ಸೋದಿಲ್ಲ. ಆದ್ರೂ ಕೂಡ ಮಕ್ಕಳೆಲ್ಲ ಅವಾಗ ನನಗಿಂತ ದಪ್ಪ ಉದ್ದ ಇರ್ತಕ್ಕಂಥವ್ರು ಆ ಟೈಮಲ್ಲಿ ಇದ್ದಾಗ. ಆದರೂ ಕೂಡ ನಿಮ್ಮಲ್ಲಿ ಆ ಭಾವನೆ ಏನಿರಲಿಲ್ಲ, ಓದ್ಬೇಕನ್ನೋದೊಂದು ಬಿಟ್ರೆ ಬೇರೆ ಏನಿಲ್ಲ. ಈಗಲೂ ಅದೇ ಗೌರವಯುತ ಭಾವನೆ ಇರ್ತಕ್ಕಂಥದ್ದು. ಬಟ್ ನನಗೆ ಇವತ್ತು ಒಂಥರ ಏನಾಗ್ಬಿಡ್ತಂದ್ರೆ, ಇದು ಯಾವತ್ತೂ ಕೂಡ ಹಿಂಗೆ ಆಗಿಲ್ಲ ನನಗೆ. ಇದು ಹೇಳಿದ್ರಲ್ಲ ಪಾದ ಪೂಜೆ ಅಂತಕ್ಕಂಥದ್ದು ನಾನು ಯಾವತ್ತೂ ಹಂಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈಗಲೂ ಕೂಡ. ಆದ್ರೆ ಏನೋ ಒಂದು ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗ್ಬಿಡ್ತದೆ ಅಂತ ಹೇಳಿ, ಮತ್ತೆ ನಾವಿನ್ ಎಷ್ಟು ಕೆಲಸಗಳನ್ನ ಮಾಡ್ಬೇಕು, ಆ ಶಾಲೆಗಾಗಿರ್ಬೋದು ಯಾವುದೇ ಸ್ಥಳದಲ್ಲಾಗಿರ್ಬೋದು ಬಹಳಷ್ಟು ಜವಾಬ್ದಾರಿ ಹೆಚ್ಚಿಗೆ ಮಾಡ್ತಾ ಹೋಗ್ತದೆ. ಬಟ್ ನನಗೇನು ಕೂಡ ಸರ್ ಹೇಳ್ದಾಗೆ ಬಹಳಷ್ಟು ಇನ್ನು ಸರ್ವಿಸ್ ಇದೆ. ಒಂದು 14-15 ವರ್ಷ ಇನ್ನು ಕೆಲಸ ಮಾಡೋ ಅವಕಾಶ ಇದೆ. ಬೇರೆ ಬೇರೆ ಹಂತದಲ್ಲೂ ಕೆಲಸ ಮಾಡೋ ಅವಕಾಶ ಸಿಗ್ತದೆ. ಆ ದೇವರು ಋಣ ಇದ್ರೆ ಆ ಊರಿಗೆ ಮತ್ತೇನಾದ್ರೂ ಮಾಡೋ ಅವಕಾಶ ಕೊಡ್ತಾನಂತ ಅನ್ಕೊಂಡಿದ್ದೆ ನಾನು. ಅಂದ್ರೆ ಆ ಊರಿಗೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ನಾನು. ಆದ್ರೆ ಆ ಊರಿನ ತಾಲೂಕಿಗೋ ಅಥವಾ ಜಿಲ್ಲೆಗೋ ಯಾವುದೋ ರೂಪದಲ್ಲಿ ಅವಕಾಶ ಕೊಟ್ರೆ ದೇವರು, ಆ ಟೈಮಲ್ಲಿ ಬಂದಾಗ ನೋಡೋಣ. ಆ ಊರನ್ನು ಮಾತ್ರ ಮರೆಯೋದಿಲ್ಲ, ಆ ಊರಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂತ ಅವಕಾಶ ಕೊಟ್ರೆ ಅದನ್ನ ಮಾಡೋಣ ಅಂತ ಹೇಳಿ. ಅದೇನ್ ಅದಕ್ಕೆ ಮಾಡ್ಬೇಕಂತ ಇದ್ದಾಗ ಆಗುತ್ತೆ ಅಂತ ನೋಡೋಣ. ಶಾಲೆಯ ಹೊರಗಿನ ವಾತಾವರಣ ಬದಲಾಯಿಸಬಹುದು ನಾವೆಲ್ಲರೂ ಕೂಡ. ಅವಂತೂ ಒಳ್ಳೆ ಯೋಚನೆಯನ್ನ ಮಾಡಿ ನಿಮ್ಮ ಕಡೆಯಿಂದ, ಅಂದ್ರೆ ನಮ್ಮೆಲ್ಲರ ಕಡೆಯಿಂದ ಏನಾದ್ರೂ ಒಂದಾಗಿ ಆ ಶಾಲೆಗೆ ಏನಾದ್ರೂ ಒಂದು ಒಳಿತನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಮರಿದೇ ಇರ್ತಕ್ಕಂಥದ್ದು ಅಂತಂದ್ರೆ, ಸರ್ ಹಾಸ್ಟೆಲ್ ನಾನ್ ಮೊದಲಿಗೆ ಬಂದಾಗ ಫಸ್ಟ್ ಡೇ ಅದೇ ಶನಿವಾರ ಬಂದು ನೆಕ್ಸ್ಟ್ ಡೇ ಅಂದ್ರೆ ನೆಕ್ಸ್ಟ್ ವೀಕ್ ನಾನು ಉಳ್ಕೊಳ್ಬೇಕಾಗಿತ್ತು. ಶಾಲೆಯ ಮುಂದೆ CH ಒಂದು ಇದ್ರಲ್ಲಿ ಉಳ್ಕೊಳ್ತಾ ಇದ್ರು. ಒಂದ್ ರೂಮ್ ಇತ್ತು, ಸಿದಾ ಇದ್ದ ಅದ್ರ ಮುಂದೆ ಮನೇಲಿ, ಹೌದಲ್ವೇನ ಅದೇ ಮನೇಲಿ ಅವನು ಇದ್ದಿದ್ದು. ಅದು ನನ್ನ ಜೀವನದಲ್ಲಿ ಮೊದಲನೆಯ ಬಾರಿ ನನ್ನ ತಾಯಿಯನ್ನ ಬಿಟ್ಟು ಹೊರಗಡೆ ಇದ್ದ ದಿನ ಅದು. ನನಗೆ ಅಷ್ಟು ದಿನ ಯಾವತ್ತೂ ಬಿಟ್ಟಿಲ್ಲ ನಾನು. ಎಂತ ಹೋಗೋದಿದ್ರು ಕೂಡ ಕ್ಯಾನ್ಸಲ್ ಮಾಡಿಸ್ಕೊಂಡು ಮತ್ತೆ ದಾವಣಗೆರೆ ವಾಪಸ್ ಬಂದಿದ್ದೀನಿ ನಾನು. ಅದನ್ನ ಹೋಗಲ್ಲ ಓದಕ್ಕಂತ ಹೇಳಿ. ಆದ್ರೆ ಅದು ಕೆಲಸಕ್ಕೋಸ್ಕರ ಅಲ್ಲಿ ಬಂದಾಗ ಮೊದಲನೇ ದಿನ ಏನೋ ಒಂಥರ ಸಂತ, ಅಷ್ಟು ದೂರ ಇದೀನಿ ಅಂತ ಹೇಳಿ. ಆದ್ರೆ ಇವರೆಲ್ಲರೂ ಕೂಡ ಹುಡುಗರು ಇರ್ತಕ್ಕಂಥದ್ದು. ಸರ್ ತುಂಬಾ ಚೆನ್ನಾಗಿ ನಮಗೆ ಮೊದಲಿಗೆ ಎಷ್ಟು ಸಪೋರ್ಟ್ ಮಾಡೋ HSP ಸರ್ ಆಗಿರ್ಬೋದು, RR ಅವರು ನಮ್ಗೆಲ್ಲ ಹುಡುಗರ ರೀತಿಯಲ್ಲಿ ಟ್ರೀಟ್ ಮಾಡಿ ಸಪೋರ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ಮೊದಲನೇ ಊಟವನ್ನ ಕೊಟ್ಟಿದ್ದೆ ನಿಮ್ಮ ಹಾಸ್ಟೆಲ್, ನಾನು ಅದನ್ನ ಮರೆಯೋದಿಲ್ಲ. ಆ ಹಾಸ್ಟೆಲ್ ಕೂಡ ನಾನು ಅಲ್ಲಿ ಊಟನೇ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ರು ಅಲ್ಲಿ ಇರೋವರೆಗೂ ಅಂತ ಹೇಳಿ. ಅಂದ್ರೆ ಅವೆಲ್ಲವೂ ಕೂಡ ನಮ್ಮ ಆ ಮಣ್ಣಿನ ಋಣವನ್ನ ಮತ್ತೊಂದು ರೂಪದಲ್ಲಿ ನನಗೆ ಅಲ್ಲಿ ಸೇರಿಸ್ಬಿಟ್ಟಿದೆ ದೇವರು. ಅದು ನನಗೆ ಗೊತ್ತಿಲ್ದೇನೋ ಋಣ ಅಂತಂದ್ರೆ ಅದನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಊರಿಗೆ ನನ್ನನ್ನು ಸೇರಿಸ್ಬಿಟ್ಟಿದೆ ಮತ್ತೊಂದು ರೂಪದಲ್ಲಿ. ನೋಡೋಣ, ಅವಕಾಶ ಸಿಕ್ಕರೆ ಮತ್ತೆ ಹೇಗೆ ಆಗತ್ತೆ ಒಳ್ಳೇದಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಆದ್ರೆ ಈ ಎಲ್ಲವನ್ನ ಮೀರಿ ಈಗ ನೀವೆಲ್ಲ ಮಕ್ಕಳಿದ್ದೇವೆ, ನಾವು ಟೀಚರ್ಸ್ ಇದ್ದೇವೆ ಅಂತ ಇಲ್ದೇನೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಸರ್ ಈಗಾಗಲೇ ಹೇಳಿದ್ರು, ಈಗ ಚಿಕ್ಕ ಏಜ್ ಅಲ್ಲೇ ಬೇರೆ ಬೇರೆ ದುಶ್ಚಟಗಳನ್ನ ಕಲ್ತ್ಬಿಟ್ಟಿರ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ತೊಡಗಿಬಿಟ್ಟಿರ್ತೇವೆ. ಅವುಗಳನ್ನೆಲ್ಲ ಬಿಟ್ಬಿಡಿ ಆಯ್ತಾ. ನಿಮ್ಮ ಮಕ್ಕಳನ್ನ ಒಂದ್ಸಾರಿ ನೋಡಿ. ನೀವಿಲ್ಲದಿದ್ದರೆ ನಿಮ್ಮ ಮಕ್ಕಳು ಯಾರ ಹತ್ರ ಬಟ್ಟೆ ಕೇಳ್ತವೆ, ಯಾರ ಹತ್ರ ಊಟ ಕೇಳ್ತವೆ, ಇನ್ಯಾರ ಹತ್ರನ ಹೋಗಿ ಊಟ ಕೇಳ್ತಿದ್ದಾನೆ ನನ್ ಮಗ ಅಂತ ಒಂದ್ ನೆನ್ಸ್ಕೊಂಡ್ರೆ ಒಂದು ಕ್ಷಣ ನೆನ್ಸ್ಕೊಳ್ಳಿ. ನೀವು ಯಾವ್ದಾರ ದುಶ್ಚಟಕ್ಕೆ ಒಳಗಾಗಿದೆ, ಆಗಿಲ್ಲ ಅಂತ ಭಾವಿಸ್ತೇನೆ.
ಆದ್ರೂ ಕೂಡ ಅಂತ ಟೈಮಲ್ಲಿ ಕುತ್ಕೊಂಡಿದ್ದಾಗ ನಿಮ್ ಮಗನೋ ಮಗಳು ಇನ್ನೊಬ್ರ ಹತ್ರ ಹೋಗಿ ಏನೋ ಒಂದ್ ಕೇಳ್ತಾ ಇದ್ದಾನೆ ಅಂತ ಒಂದ್ ನೆನ್ಸ್ಕೊಳ್ಳಿ ನೋಡ, ನಿಮ್ಗೆ ಎಷ್ಟು ನೋವಾಗ್ತದೆ. ಆ ಕ್ಷಣನೇ ಬಿಡ್ಬಹುದು ಅಂತವನ್ನೆಲ್ಲವೂ ಕೂಡ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ಗೆ ಇಲ್ಲಿವರೆಗೂ ಕೂಡ ನನ್ಗೆ ಎಲೆ ಅಡಿಕೆ ತಿಂದಿಲ್ಲ, ಬರೋದಿಲ್ಲ ಅಂತ ಹೇಳಿ. ದುಶ್ಚಟ ಅಂತಂದ್ರೆ ಅಂತದ್ ಎಲೆ ಅಡಿಕೆ ದುಶ್ಚಟ ಅಲ್ಲ ಮತ್ತೆ, ಆದ್ರೆ ಅಲ್ಲಿವರೆಗೂ ಕೂಡ ಅದು ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಕಲಿಬಾರ್ದು ಅಂತಕ್ಕಂಥದ್ದು, ಅದನ್ನ ಕಲಿದೇನೆ ಬದುಕಬಹುದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಯಾವುದನ್ನು ಕಲಿಬೇಡಿ, ನಿಮ್ಮ ಮಕ್ಕಳು ನಿಮ್ಮನ್ನೇ ನಂಬಿರ್ತಾರೆ ಆ ಉದ್ದೇಶಕ್ಕೆ. ಅವಳು ಕವಿತಾ ಬರ್ತಾ ಹೇಳ್ತಾ ಇದ್ಲು, ನಾನು ಅವಾಗ ಕಲ್ತಿರೋದ್ನೇ ಇವಾಗ ನನ್ ಮಕ್ಕಳಿಗೆ ಹೇಳ್ಕೊಡ್ತೇನೆ, ಕೇಳ್ತೇನೆ ಅಂತ ಹೇಳಿ. ಅವ್ರ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತ ಹೇಳಿ. ಹಿಂಗೆ ನಿಮ್ಮ ಮಕ್ಕಳು ಕೂಡ ಬೇರೆ ಬೇರೆ ರೂಪದಲ್ಲಿ ತುಂಬಾ ಚೆನ್ನಾಗಿ ಓದ್ತಿರ್ತಾರೆ. ನಿಮ್ ಮಕ್ಕಳಿಗೆ ಹೇಳ್ಕೊಡಿ, ಹೇಳ್ಲಿಕ್ಕೆ ಆಗದೆ ಇದ್ರೆ ಅವ್ರ ಜೊತೆ ಕೂತ್ಕೊಳ್ಳಿ. ಏನಾಗುತ್ತೋ ಅಷ್ಟೇ, ಜೊತೆ ಕೂತ್ಕೊಂಡ್ರೆ ಸಾಕಷ್ಟೇ. ಒಳ್ಳೆಯ ರೀತಿ ಪ್ರೀತಿಯಿಂದ ಮಾತಾಡಿ, ಮನೆಯಲ್ಲಿ ನಗನಗ್ತಾ ಇರಿ. ಸರ್ ಹೇಳಿದಾಗೆ ಅವರನ್ನ ಮಾತ್ರ ಮರಿಬೇಡಿ, ನಿಮ್ಮ ತಂದೆ ತಾಯಿಯನ್ನ ಮಾತ್ರ ಮರಿಬೇಡಿ ಯಾರು ಕೂಡ. ಎಷ್ಟೇ ಇದಾದ್ರೂ ಕೂಡ ಅವ್ರು ವಯಸ್ಸಾದಾಗ, ಯಾವಾಗ 50ರಿಂದ 60-65 ದಾಟ್ತಾರೋ ಮಕ್ಕಳಾಗ್ತಾರೆ, ಇದನ್ನು ಮರಿಬೇಡಿ. ಯಾಕಂದ್ರೆ ನಾನು ನೋಡಿದ್ದೇನೆ ಅದನ್ನ. ಹಾಗಾಗಿ ಅವರಿಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಗೊತ್ತಾಗಲ್ಲ. ಈಗ ಊಟ ಮಾಡಿದ್ರೆ ಸ್ವಲ್ಪ ಊಟ ಕೇಳ್ತಾರೆ. ನಿಮ್ಗೆ ಏನ್ ಅನಿಸ್ತದೆ? ಈಗಿನ ಊಟ ಕೊಟ್ಟಿದ್ದೀನಿ ಅಂತ ಅನಿಸ್ತದೆ ನಿಮಗೆ, ಹೌದಾ? ನಿಮ್ ಅಜ್ಜ ತಾತನ ನೋಡಿರ್ತೀರಲ್ಲ ಹಾಗೆ. ಈಗ ಎಲ್ಲೋ ಹೋಗಿರ್ತಾರೆ, ಅತ್ಲಾಗ ಹೋಗಿ ಮರ್ತು ಎಲ್ಲೋ ಕುತ್ಕೊಂಡ್ಬಿಟ್ಟಿರ್ತಾರೆ. ನಿಮಗೆ ಏನನ್ಸ್ತದೆ? ನಮ್ಮಪ್ಪ ಅಮ್ಮ ಯಾಕೆ ಹಿಂಗ್ ಮಾಡ್ತಾ ಇದೆ, ನಮ್ಮ ಮರ್ಯಾದೆ ಹೋಗುತ್ತೆ ಅನ್ಕೋಬೇಡಿ ಯಾರು ಕೂಡ. ನೀವು ಚಿಕ್ಕವರಿದ್ದಾಗ ನಿಮ್ಮ ಎಲ್ಲಾ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ನೀವೆಲ್ಲ ಎಲ್ಲಿ ಏನೇನ್ ಮಾಡಿ ತಪ್ಪು ಬಂದ್ರು ಕೂಡ ಅರಗಿಸ್ಕೊಂಡಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಅಮ್ಮ ಎಷ್ಟೇ ಇದಾದ್ರೂ ಕೂಡ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ಈಗ ಹೆಣ್ಮಕ್ಳು ಏನಿದ್ದೀರಿ, ಅತ್ತೆ ಮಾವ ಏನೇ ಇರ್ಲಿ ಅಂತದೇನೂ ಕೂಡ ಎಲ್ಲವನ್ನ ಒಂದು ಬದಿಗಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಿಮ್ ಮಕ್ಳು ನಿಮ್ಮನ್ನ ನೋಡಿ ಕಲಿತಾ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಹೇಗ್ ನೋಡ್ಕೊಳ್ತಾರೆ ನಮ್ಮ ಅಜ್ಜ ಅಜ್ಜಿನ ಅನ್ನೋದ್ರ ಮೇಲೆ ನಿಮ್ ಮಕ್ಳು ನಿಮ್ಮನ್ನ ನೋಡ್ಕೊಳ್ತಾರೆ. ಆ ಉದ್ದೇಶಕ್ಕೆ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅವ್ರನ್ನೂ ಕೂಡ ನೋಡ್ಕೊಳ್ತಾ ಹೋಗಿ. ಬಹಳಷ್ಟು ದಿನಗಳ ನಂತರ ನನಗೆ ನೀವೆಲ್ಲರೂ ಸಿಕ್ಕಿರ್ತಕ್ಕಂಥದ್ದು, ಇದು ನಿಮ್ಮ ಮೊದಲನೇ ಬ್ಯಾಚ್ ನನಗೆ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ನಂತರ ಒಂದು 5-6 ಬ್ಯಾಚ್ಗಳು ನಾನು SLC ದಾಟ್ತಾ ಹೋಗುತ್ತೆ. ಅಲ್ಲಿ ಬಿಟ್ಟು ಬರ್ಬೇಕಾದ್ರೆ ಆ ಕ್ಷಣಗಳು ಈಗಲೂ ಕೂಡ ಕಣ್ಮುಂದೆ ಇರ್ತಕ್ಕಂಥದ್ದು. ಹಾಗೇನೆ ಬೇರೆ ಬೇರೆ ಊರುಗಳಲ್ಲಿ ಹೋದಾಗ ಅಲ್ಲಿನ ಅನುಭವಗಳು ಎಲ್ಲ ನೋಡಿದ್ರು ಕೂಡ ನೀವೇ ವಿಶೇಷ ಅನ್ನೋದು ಕೂಡ ಸ್ಪೆಷಲೇ. ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಆತ್ಮೀಯತೆ, ಅದಕ್ಕೆ ಆ ಋಣ ಅಂತಕ್ಕಂಥದ್ದು ಬಿಡಿಸ್ಲಿಕ್ಕೆ ಆಗಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಟೈಮ್ ಹೇಗಿದೆಯೋ ಗೊತ್ತಿಲ್ಲ, ಮತ್ತೆ ಅಲ್ಲಿಗೆ ಬಂದಿದ್ದೀನಿ ನಾನು. ಆಗ್ಲೇ ಹೇಳಿದೆ, ಅದಕ್ಕೆ ನಾನು ಉಪ್ಪು ಅದಾದ್ಮೇಲೆ ನೆಲ್ಲಿಕಾಯಿ ಹೇಗ್ ಸೇರ್ಬೇಕು ಗೊತ್ತಿಲ್ಲ, ಸೇರಿದೆ. ಒಟ್ಟಾರೆ ನಿಮ್ ಜೊತೆ ನಾನು ಕೂಡ ಇರ್ತೇನೆ. ಆಯ್ತು, ಒಟ್ಟಾರೆ ಅಲ್ಲೇ ಇರೋಣ. ಒಟ್ಟು ಉಪ್ಪಿನಕಾಯಿ ರುಚಿ ಚೆನ್ನಾಗಿರ್ಲಿ ಅಷ್ಟೇ, ಆಯ್ತಲ್ಲ? ನೀವು ಒಟ್ಟಾರೆ ಸಂತೋಷವಾಗಿರಿ, ಖುಷಿಯಾಗಿರಿ. ಜೊತೆಗೆ ಸರ್ ಆಗ್ಲೇ ಹೇಳಿದಾಗೆ ನಿಮ್ ಜೊತೆ ಇದು ಕೆಲವರು ನಮ್ಮ ಸ್ಟೂಡೆಂಟ್ಸ್ ಸುಮಾರು 90 ಮಕ್ಕಳಿಗಿಂತ ಹೆಚ್ಚಿಗೆ ಇದ್ರಿ. ಆದ್ರೆ ಕೆಲವರು ಬಂದಿಲ್ಲ. ಅವ್ರಿಗೆ ಏನಿರ್ತದೆ, ಏನೋ ಒಂಥರ ಸಂಕೋಚ ಇರ್ತದೆ. ಊರಲ್ಲಿ ಇರ್ತಾರೆ, ಬೇರೆ ಏನೋ ಕೆಲಸ ಮಾಡ್ತಿರ್ತಾರೆ, ಹೇಗ್ ಹೋಗೋಣ ಅಂತ ಭಾವನೆ ಇರ್ತದೆ ಅವರಿಗೆ. ಅಂತವ್ರನ್ನ ಹೇಳಿ, ನಾವು ಇರ್ತಕ್ಕಂಥದ್ದು ನಾವೆಲ್ಲರೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿದ್ದಾಗೆ. ನಾನು ಎಲ್ಲೋ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಅಥವಾ ನನ್ನ ಸ್ನೇಹಿತರು ಎಲ್ಲೋ ಇರ್ಬೋದು, ಬಟ್ ಇಲ್ಲಿ ಬಂದಾಗ ನಾವೆಲ್ಲರೂ ಸ್ನೇಹಿತರೆ. ನಾನು ಎಲ್ಲೇ ಇರ್ಬೋದು, ನನ್ನ ಸರ್ ಜೊತೆ ನೋಡಿದಾಗ ಎಷ್ಟು ಖುಷಿ ಆಗ್ತದೆ ನನ್ಗೆ. ಸರ್ ಒಂದ್ಸರಿ ನನಗೆ ದಾವಣಗೆರೆಯಲ್ಲಿ ಸಿಕ್ಕಿದ್ರು, ಸರ್ ನಾನು ತುಮಕೂರಲ್ಲಿ ಸಿಕ್ಕಿದ್ರು, ಬಟ್ ಮೇಡಮ್ ನೋಡಿದ್ ನಾನು ಇವತ್ತೇ ಮೊದಲು. ಮತ್ತೆ ಹನುಮಂತಪ್ಪ ಸರ್ ನೋಡಿದ್ದು ಬಹಳ ದಿನಗಳ ನಂತರ ಇವತ್ತು ನಾನು ನೋಡಿರ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಹೇಗೆ ಆನಂದ ಕೊಡ್ತದೆ ಅಂತಂದ್ರೆ, ಸ್ಪೆಷಲ್ ಡೇ ಅಂತ ಹೇಳಿ ಪವಿತ್ರ ಹೇಳ್ತಾ ಇದ್ಲಲ್ಲ, ಹಾಗೆ ಇವು ಉತ್ತಮವಾಗಿರ್ತಕ್ಕಂಥದ್ದು. ಆಗಾಗ ಅಂದ್ರೆ ಸರ್ ಹೇಳಿದಾಗೆ ವರ್ಷನೋ ಯಾವಾಗ್ಲೋ ಒಂದ್ಸರಿ ನೀವು ಹತ್ರ ಎಲ್ಲಾಗತ್ತೆ ಅಲ್ಲಿ ಸೇರಿ, ಮತ್ತೆ ಅದ್ದೂರಿಯಾಗಿ ಖರ್ಚೇನ್ ಮಾಡ್ಬೇಕಂತ ಏನಿಲ್ಲ, ಎಲ್ರೂ ಸೇರಿ ಸಂತೋಷವಾಗಿ ಒಂದು ಸಂತೋಷ ಕೂಟವನ್ನು ಮಾಡ್ತಾ ಇದ್ರೆ ನಿಮ್ಮ ಜೀವನದ ಒಂದು ಇದಾಗತ್ತಲ್ಲ, ಏನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಮತ್ತೆ ಆಯಸ್ಸು ಒಳ್ಳೇದಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ. ಮತ್ತೆ ಆ ಶಾಲೆಯನ್ನು ಉತ್ತಮ ಪಡಿಸಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡೋಣ. ಈ ಒಂದು ರಾಜಕೀಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅದು ಪಶುಪಾಲನೆ ಆಗಿರ್ಬೋದು, ಯಾವ ಕೆಲಸ ಮಾಡ್ತಿದ್ದೀರೋ ಆ ಕೆಲಸ ನಿಮ್ಗೆ ಒಳ್ಳೇದು ಮಾಡ್ಲಿ. ಸದಾ ಕಾಲ ನಿಮ್ಮ ಕೈಯನ್ನ ದೇವರು ಕೊಡೋ ಕೈಯನ್ನ ಮಾಡ್ಲಿ ಅಂತ ನಾನು ಬಯಸ್ತೇನೆ. ಅರ್ಥ ಆಗತ್ತಲ್ಲ? ಸದಾ ಕಾಲ ಅಂದಾಗ್ಲಿ ನಿಮಗೆಲ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ನಿಮಗೆ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ. ಇದು ಮೊದಲನೇ ಅವಕಾಶ ಅಂತ ನನಗೆ 2-3 ಸರಿ ಗೊತ್ತಿದೆ, ಆದ್ರೂ ಕೂಡ ನನಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಕೆಲವು ಟೈಮ್ ಕರೆದಿಲ್ಲ ನನಗೆ, ನೇರವಾಗಿ ಹೇಳೋದಾದ್ರೆ. ಆದ್ರೂ ಕೂಡ ನನಗೇನು ಬೇಜಾರಿರಲಿಲ್ಲ, ಯಾಕಂದ್ರೆ ಅದು ಘಟನೆಗಳು ಏನೇನ್ ನಡೆದಿರ್ಲಿ. ಬಟ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ವೈಯಕ್ತಿಕವಾಗಿ ನನ್ನ ಎಲ್ಲ ಫ್ಯಾಮಿಲಿಯ ಪರವಾಗಿ ನಿಮ್ಗೆ ಹೃತ್ಪೂರ್ವಕವಾಗಿರತ್ತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.